ಅರಕಲಗೂಡು ಪಟ್ಟಣದ ಕೆಲ್ಲೂರಿನ ಸರ್ಕಾರಿ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಜೈ ಭೀಮ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಬ್ಯಾಗ್ ಮತ್ತು ಪುಸ್ತಕ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಮಾತನಾಡಿದ ಗ್ರೇಡ್ 2 ತಹಸೀಲ್ದಾರ್ ಸ್ವಾಮಿ ಅವರು, ಸಮಾಜದಲ್ಲಿ ಹಲವು ಸಂಘ ಸಂಸ್ಥೆಗಳು ಉದ್ಘಾಟನೆಗೊಂಡ ಬಳಿಕ ಕಾರ್ಯ ಚಟುವಟಿಕೆಯಿಂದ ಹಿಂದೆ ಉಳಿಯುತ್ತಿವೆ. ಆದರೆ ಈ ಸಂಸ್ಥೆ ಉದ್ಘಾಟನೆಗೊಳ್ಳದೆ ಈ ರೀತಿ ಕಾರ್ಯನಿರ್ವಹಿಸುತ್ತಿರುವುದು ತುಂಬಾ ಹೆಮ್ಮೆಯ ವಿಷಯವಾಗಿದೆ ಎಂದು ತಿಳಿಸಿದರು. ಅವರ ಒಂದು ನೇತೃತ್ವದಲ್ಲಿ ಬಹಳ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ನಮ್ಮ ಜನಾಂಗಕ್ಕೆ ಎದ್ದು ನೋಡುವಂತಹ ಬೇರೆ ಜನಾಂಗರು ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಒಂದು ತೋರಿಸಿಕೊಟ್ಟಂತಹ ಯೋಗ ಸರ್ ಈ ಶಾಲೆಯ ಮುಖ್ಯೋಪಾಧ್ಯಾಯರು. ಹಾಗೂ ಈಗ ಬಂದ ತಕ್ಷಣ ಬಹಳ ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮದ ಒಂದು ನೃತ್ಯ ಇರ್ಬೋದು, ಮಕ್ಕಳನ್ನ ಶಿಸ್ತಿರ್ಬೋದು, ಅದನ್ನ ಕಲಿಸಿ ಹೇಳ್ಕೊಟ್ಟಂತಹ ಪ್ರಕಾಶನಗಳು ಸಹ ಎಲ್ಲರ ಪರವಾಗಿ ತುಂಬುವುದೇ ಒಂದು ಧನ್ಯವಾದಗಳನ್ನ ಹೇಳ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮನ ಇವತ್ತು ಆಯೋಜನೆ ಮಾಡಿದಾಗ ಕೆಲವನ್ನ ಅನೇಕ ಗ್ರಾಮಸ್ಥರು ಬರಬೇಕಾಗಿತ್ತು. ಈಗ ಏನಪ್ಪ ಅಂತಂದ್ರೆ ಕೆಲವುಗಳಾಗಿದ್ದಾವೆ. ನಮ್ಮ ಮಕ್ಕಳು ಯಾವ್ದೇ ರೀತಿ ಉನ್ನತ ಹುದ್ದೆಗೆ ಹೋಗೋದಂಗೆ ನೋಡ್ಕೊತಾವ್ರೆ, ಯೋಚನೆ ಮಾಡ್ಬೇಕು ನಾವೆಲ್ಲನೂ. ಯಾಕೆ ಅಂತಂದ್ರೆ ನಮ್ಮ ಜನಾಂಗ ಆಡಳಿತ ವರ್ಗ ಹೋಗ್ಬೇಕಂತ ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಕನಸಂತ ಕಂಡಂತ ಕನಸನ್ನ ಅವ್ರು ನೆನ್ಸ್ ಮಾಡಕ್ ಹೋಗ್ತಾ ಇಲ್ಲ. ಯಾಕೆ ನೆನ್ಸ್ ಮಾಡ್ತಿಲ್ಲ ಅಂತಂದ್ರೆ, ಒಬ್ಬ ಅಸ್ಪೃಶ್ಯ ಅಧಿಕಾರಿಯಾಗಿ ಕೂತ ಮೇಲೆ ಅವ್ನ ಕೆಳಮಟ್ಟದಲ್ಲಿ ನಾನು ಕೂತಿರ್ಬೇಕಲ್ಲ ಅಂತ ಅಷ್ಟೇ, ಇನ್ನೇನು ಇಲ್ಲ. ಅವನು ಒಬ್ಬ ಅಸ್ಪೃಶ್ಯ ಅಧಿಕಾರಿಯಾಗಿ ಕೂತ್ರೆ ನಾನ್ ಎಲ್ಲಿ ಕೂತ್ರೆ ನಾನು ಅವನ ಹೆಂಗ್ ಹೋಗ್ಲಿ ಅಂತ ಆ ರೀತಿ ನಾವೇನ್ ಮಾಡ್ಬೇಕು ಅಂತಂದ್ರೆ ಮಕ್ಕಳಿಗೆ ಅವೇರ್ನೆಸ್ ಅನ್ನ ಮೂಡಿಸ್ಬೇಕು, ಅವನ್ನ ಹೆಚ್ಚಿನ ವಿದ್ಯಾಭ್ಯಾಸವನ್ನ ಮಾಡಿ ಅಂತ ನಾವು ಪ್ರೇರೇಪಿಸ್ಬೇಕು. ನಮ್ಮ